ನಮಸ್ಕಾರ. ದೊಡ್ಡ ದೊಡ್ಡ ಐಡಿಯಾಗಳನ್ನ ಸರಳವಾಗಿ ಬಿಡಿಸಿ ಹೇಳೋ ಈ ಪ್ರಯತ್ನಕ್ಕೆ ಸ್ವಾಗತ. ಒಂದು ಚಾಲೆಂಜ್ ಗೆಲ್ಲೋಕೆ ನಿಜಕ್ಕೂ ಏನ್ಬೇಕು? ಅದು ನಮ್ಮ ಅಭ್ಯಾಸಗಳೇ ಆಗಿರ್ಬೋದು, ಒಂದು ಹೊಸ ಬಿಸ್ನೆಸ್ ಆಗಿರ್ಬೋದು, ಅಥವಾ ಬೇರೆನೇ ಏನಾದರೂ ಆಗಿರ್ಬೋದು ಅಲ್ವಾ? ಇವತ್ತು ನಾವು ಯಶಸ್ಸಿಗೆ ಬೇಕಾದ ಒಂದು ಯೂನಿವರ್ಸಲ್ ಟೂಲ್ ಕಿಟ್ ಬಗ್ಗೆ ತಿಳ್ಕೊಳ್ತಿದ್ದೀವಿ. ಇದಕ್ಕಾಗಿ ಕೆಲವು ಬೇರೆ ಬೇರೆ ಸೋರ್ಸ್ಗಳನ್ನ ಒಟ್ಟಿಗೆ ತಂದಿದ್ದೀವಿ. ಸರಿ, ಹಾಗಿದ್ರೆ ಶುರು ಮಾಡೋಣ. ಮೊದಲನೇ ಮತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಚಾಲೆಂಜ್ ಶುರುವಾಗೋದೇ ನಮ್ಮ ಮನಸ್ಸಿನ ಒಳಗಡೆಯಿಂದ. ಸ್ವರೂಪ್ ಸಿಂಗ್ ರಜಪೂತ್ ಅವರ ಅನಾಲಿಸಿಸ್ ಪ್ರಕಾರ ಬರೋ ಈ ಒಂದು ಪವರ್ಫುಲ್ ಮಾತು ಏನ್ ಹೇಳುತ್ತೆ ಅಂದ್ರೆ, ನಮ್ಮೊಳಗೆ ಯಾವಾಗ್ಲೂ ಒಂದು ಯುದ್ಧ ನಡೀತಾನೆ ಇರುತ್ತೆ. ನೋಡಿ, ಇದೇ ನಮ್ಮೊಳಗಿನ ನಿಜವಾದ ಯುದ್ಧ. ನಮ್ಮ ಒಂದು ಭಾಗ ಬೆಳವಣಿಗೆ ಬೇಕು ಅಂತ ಬಯಸಿದರೆ ನಮ್ಮೊಳಗಿನ ಶೈತಾನ್ ಅಂತಾರಲ್ಲ, ಅದು ಸುಳ್ಳು ಕಾರಣಗಳನ್ನ ಕೊಟ್ಟು ತಕ್ಷಣದ ಆರಾಮವನ್ನೇ ಹುಡುಕುತ್ತೆ. ಇದರಲ್ಲಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಈ ಶೈತಾನನ ಧ್ವನಿ ಇದೆಯಲ್ಲ, ಅದು ನಮ್ಮ ಲಾಜಿಕಲ್ ಮೈಂಡನ್ನ ಕನ್ವಿನ್ಸ್ ಮಾಡೋಕೆ ಅದರದೇ ಅಸ್ತ್ರಗಳನ್ನ ಅದರ ವಿರುದ್ಧನೇ ಬಳಸುತ್ತೆ. ನಾಳೆಯಿಂದ ಮಾಡೋಣ, ಅಥವಾ ಇನ್ನೊಂದೇ ಒಂದು ಅನ್ನೋ ಥರ. ಹಾಗಿದ್ರೆ ಇದರ ವಿರುದ್ಧ ಹೋರಾಡೋಕೆ ಒಂದು ಪವರ್ಫುಲ್ ರೂಲ್ ಇದೆ. ಅದನ್ನೇ ವಿಲೋಮ ಆಜ್ಞೆಯ ನಿಯಮ ಅಥವಾ ಲಾ ಆಫ್ ಆಪೋಸಿಟ್ ಕಮಾಂಡ್ ಅಂತ ಕರೀತಾರೆ. ನೋಡಿ, ಇದು ತುಂಬಾನೇ ಸಿಂಪಲ್ ಆದ ಒಂದು 3 ಸ್ಟೆಪ್ ಪ್ರೋಸೆಸ್. ಮೊದಲು ಇನ್ನೂ 10 ನಿಮಿಷ ಮಲಗುವಂತ ನಮ್ಮೊಳಗಿನ ಶೈತಾನ ಹೇಳಿದಾಗ ಆ ಆರಾಮದಾಯಕ ಧ್ವನಿಯನ್ನ ಗುರುತಿಸ್ಬೇಕು. ಆಮೇಲೆ ತಕ್ಷಣವೇ ಅದಕ್ಕೆ ಉಲ್ಟಾ ಮಾಡಬೇಕು, ಅಂದ್ರೆ ಹಾಸಿಗೆಯಿಂದ ಎದ್ದುಬಿಡಬೇಕು. ಸೋಮಾರಿತನದ ಆ ಪ್ರಚೋದನೆಯನ್ನ ಗುರುತಿಸಿ ಅದನ್ನ ಉದ್ದೇಶಪೂರ್ವಕವಾಗಿ ಮೀರಿ ನಿಲ್ಬೇಕು ಅಷ್ಟೇ. ಸರಿ, ಈ ನಮ್ಮೊಳಗಿನ ಯುದ್ಧ ಬಿಸ್ನೆಸ್ ಮತ್ತೆ ಆಂಬಿಷನ್ ಅನ್ನೋ ರಿಯಲ್ ವರ್ಲ್ಡ್ನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ಈಗ ನೋಡೋಣ. ಮೈ ಡಿಸೆಂಟ್ ಹ್ಯಾಬಿಟ್ಸ್ ಚಾನಲ್ ಪ್ರಕಾರ ಬೇಗ ಯಶಸ್ಸು ಗಳಿಸ್ಬೇಕಂದ್ರೆ ಒಂದು ನಿರ್ದಿಷ್ಟ ಮೈಂಡ್ಸೆಟ್ ಬೇಕೇ ಬೇಕು. ಅದರಲ್ಲಿ ಮೊದಲನೇದು ಅಹಂಕಾರವನ್ನ ಬಿಡಬೇಕು. ಅಂದ್ರೆ ಚಿಕ್ಕದಾಗಿ ಶುರು ಮಾಡೋಕೆ ನಾನೇನ್ ಕಮ್ಮಿ ಅನ್ನೋ ಭಾವನೆ ಇರಬಾರ್ದು. ಎರಡನೇದು ಪ್ಯಾಷನ್ ಬದಲು ಪೊಟೆನ್ಷಿಯಲ್ ಅನ್ನ ಫಾಲೋ ಮಾಡಬೇಕು. ಅಂದ್ರೆ ನಮ್ಗೆ ಇಷ್ಟ ಆಗಿದ್ದಕ್ಕಿಂತ ಬೆಳವಣಿಗೆಗೆ ಯಾವುದು ಅವಶ್ಯಕೋ ಅದನ್ನ ಮಾಡಬೇಕು. ಮೂರನೇದು ನಮ್ಮ ಫೀಲ್ಡ್ನಲ್ಲೇ ನಾವು ಮಾಸ್ಟರ್ ಆಗಬೇಕು, ಅದು ಎಷ್ಟೇ ಚಿಕ್ಕದಾಗಿದ್ರೂ ಸರಿ. ಈಗ ಈ ನಿಯಮಗಳನ್ನ ಒಂದು 7 ದಿನದ ಇ-ಕಾಮರ್ಸ್ ಚಾಲೆಂಜ್ ಮೂಲಕ ನೋಡೋಣ. ಥಿಯರಿ ಮತ್ತು ಪ್ರಾಕ್ಟೀಸ್ ಹೇಗೆ ಒಂದಾಗುತ್ತೆ ಅಂತ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ನೋಡಿ, ಮೊದಲ ದಿನ ಒಂದು ಫಿಟ್ನೆಸ್ ಥೀಮ್ ಇಟ್ಕೊಂಡು ವಿಂಟರ್ ಆರ್ಕ್ ಟೀ ಶರ್ಟ್ ಡಿಸೈನ್ ಮಾಡಲಾಯಿತು. ಆದರೆ 3ನೇ ದಿನಕ್ಕೆ ಒಂದು ಸಮಸ್ಯೆ ಬಂತು. ಆ ವಿಂಟರ್ ಆರ್ಕ್ ಅನ್ನೋ ನೀಶ್ ತುಂಬಾ ಚಿಕ್ಕದಾಗಿತ್ತು, ಒಂದೂ ಸೇಲ್ ಆಗ್ಲಿಲ್ಲ. ಆಗ 4ನೇ ದಿನ ಒಂದು ದೊಡ್ಡ ತಿರುವು ಬಂತು. ಕ್ರಿಯೇಟರ್ ತಮ್ಮ ಹಳೆ ಐಡಿಯಾ ಅಂದ್ರೆ ತಮ್ಮ ಅಹಂಕಾರವನ್ನ ಬದಿಗಿಟ್ಟು ಹೊಸ ಟ್ರೆಂಡ್ ಯಾವುದೋ ಅಂದ್ರೆ ಪೊಟೆನ್ಷಿಯಲ್ ಎಲ್ಲಿದೆ ಅಂತ ಹುಡುಕಿ ಚಿಂಟಪಾ ಡಮ್ ಡಮ್ ಡಿಸೈನ್ಗೆ ಶಿಫ್ಟ್ ಆದ್ರು. ಫಲಿತಾಂಶ 6ನೇ ದಿನ ಒಂದೇ ದಿನದಲ್ಲಿ 8 ಸೇಲ್ಸ್. ಅಂದ್ರೆ ಒಂದು ಐಡಿಯಾದೊಂದಿಗೆ ಶುರು ಮಾಡಿದ್ರೂ ಅದು ಫೇಲ್ ಆದಾಗ ಅದಕ್ಕೆ ಅಂಟ್ಕೊಂಡು ಕೂರ್ಲಿಲ್ಲ. ಎಲ್ಲಿ ಸಾಧ್ಯತೆ ಇದೆಯೋ ಅಲ್ಲಿಗೆ ತಿರುಗಿದ್ರು. ಹಾಗಿದ್ರೆ ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನೋ, ಈ ಒಂದು ಸ್ಟ್ರಾಟಜಿಕ್ ಚೇಂಜ್ ಕೇವಲ ಒಂದೇ ವಾರದಲ್ಲಿ ಬರೋಬ್ಬರಿ 2131 ರೂಪಾಯಿಗಳ ಲಾಭವನ್ನ ತಂದುಕೊಡ್ತು. ಸರಿ, ಇದೆಲ್ಲ ಒಂದ್ ಕಡೆ. ಆದ್ರೆ ನಾವು ತಯಾರಿ ಮಾಡ್ಕೊಳ್ಳಕ್ ಆಗ್ದ ತುಂಬಾನೇ ಅಪಾಯಕಾರಿಯಾದ ಚಾಲೆಂಜ್ಗಳು ಎದುರಾದಾಗ ಏನ್ ಮಾಡೋದು? ಒಂದು ವೇಳೆ ನಮ್ಮೊಳಗಿನ ಶೈತಾನನ ಧ್ವನಿ ಸೋಮಾರಿಯಾಗಿರು ಅಂತ ಹೇಳೋ ಬದಲು ನಿಜವಾದ ಅಪಾಯದ ಕಡೆಗೆ ನಡೆಯೋಕೆ ಪ್ರಚೋದಿಸಿದ್ರೆ ಆಗ ಏನಾಗತ್ತೆ? ಇಲ್ಲಿ ನಾವು ಮಾತಾಡಿದ ಪ್ರಿನ್ಸಿಪಲ್ಸ್ ಬರೀ ಯಶಸ್ಸಿಗೆ ಮಾತ್ರ ಅಲ್ಲ, ಬದುಕೊಳಿಯೋಕೆ ಕೂಡ ಮುಖ್ಯವಾಗತ್ತೆ. ಉತ್ತರಾಖಂಡದ ಒಂದು ಕತ್ತಲೆಯಾದ ನಿರ್ಜನವಾದ ಕಾಡಿನ ರಸ್ತೆ. ರಾತ್ರಿ ಸಮಯ. ಸ್ನೇಹಿತರ ಗುಂಪೊಂದು ರೋಡ್ ಟ್ರಿಪ್ ಹೊರಟಿರುತ್ತೆ. ಅವರಲ್ಲಿ ಆದಿ ಅನ್ನೋ ಒಬ್ಬ ತನಗೆ ಕಾಡಿನಲ್ಲಿ ಒಬ್ಬ ಸುಂದರವಾದ ಹುಡುಗಿ ಕಾಣಿಸ್ತಾಳೆ ಅಂತ ಹಠ ಹಿಡಿಯೋಕೆ ಶುರು ಮಾಡ್ತಾನೆ. ಅವನು ತನ್ನ ಸ್ನೇಹಿತರನ್ನ ಕಾರಿಂದ ಕೆಳಗೆ ಇಳಿದು ಕಾಡಿನೊಳಗಿನ ಒಂದು ದಾರಿಯಲ್ಲಿ ತನ್ನನ್ನ ಹಿಂಬಾಲಿಸೋಕೆ ಹೇಗೋ ಒಪ್ಪಿಸ್ಬಿಡ್ತಾನೆ. ಫ್ರೆಂಡ್ಸ್ಗೆ ಬೇಡ ಅನ್ಸಿದ್ರು ಅವನ ಒತ್ತಾಯಕ್ಕೆ ಮಣಿತಾರೆ. ಅಲ್ಲಿ ಅವರಿಗೆ ಒಂದು ವಿಚಿತ್ರವಾದ ಪಾಳು ಬಿದ್ದ ಮನೆ ಕಾಣಿಸುತ್ತೆ. ಅದರ ಗೋಡೆ ಮೇಲೆ ಮೈ ಜುಮ್ ಅನ್ನಿಸೋ ಒಂದು ಮೆಸೇಜ್ ಇರುತ್ತೆ. ಈ ದೃಶ್ಯ ನೋಡಿದ ತಕ್ಷಣ ಪರಿಸ್ಥಿತಿ ಕೈ ಮೀರಿ ಹೋಗ್ತಿದೆ ಅಂತ ಅವ್ರಿಗೆ ಗೊತ್ತಾಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ಅವರ ಕಾರ್ ಕೂಡ ಕೆಟ್ಟೋಗುತ್ತೆ. ಮಧ್ಯರಾತ್ರಿಯಲ್ಲಿ ಅಲ್ಲೇ ಸಿಕ್ಕಾಕೊಂಡ ಅವರು ಸಹಾಯಕ್ಕಾಗಿ ಒಬ್ಬ ಲೋಕಲ್ ಮೆಕ್ಯಾನಿಕ್ಗೆ ಫೋನ್ ಮಾಡ್ತಾರೆ. ಆ ಮೆಕ್ಯಾನಿಕ್ ಅವರಿಗೆ ಒಂದೇ ಒಂದು ಕಠಿಣವಾದ ಅರ್ಜೆಂಟ್ ವಾರ್ನಿಂಗ್ ಕೊಡ್ತಾನೆ. ಏನೇ ಆಗ್ಲಿ ಕಾರಿಂದ ಹೊರಗೆ ಬರಬೇಡಿ, ಏನೇ ಆದ್ರೂ ಸರಿ. ಇದು ಒಂದು ರೀತಿ ರಿಯಲ್ ಲೈಫ್ನ ವಿಲೋಮ ಆಜ್ಞೆಯ ನಿಯಮ ಇದ್ದ ಹಾಗೆ ಅಲ್ವಾ? ಒಂದು ಅಪಾಯಕಾರಿ, ಗೊತ್ತಿಲ್ಲದ ಪ್ರಚೋದನೆಯ ವಿರುದ್ಧ ಒಂದು ನೇರ ಆಜ್ಞೆ. ಹೇಗೆ ನಮ್ಮೊಳಗಿನ ಮಲಗು ಅನ್ನೋ ಧ್ವನಿಯನ್ನ ನಾವು ನಿರ್ಲಕ್ಷಿಸ್ತೀವೋ ಹಾಗೆ ಅವರೂ ಕೂಡ ಸುರಕ್ಷಿತವಾಗಿರೋಕೆ ಭಯ, ಕುತೂಹಲ ಮತ್ತು ಅವರ ಸ್ನೇಹಿತನ ವಿಚಿತ್ರ ನಡವಳಿಕೆಯನ್ನ ಪ್ರಚೋದಿಸುತ್ತಿದ್ದ ಧ್ವನಿಯನ್ನ ನಿರ್ಲಕ್ಷಿಸಬೇಕಾಗಿತ್ತು.
ಕಾರಿಂದ ಹೊರಗಡೆ ಬರಬೇಕು ಅನ್ನೋ ಆ ಆಸೆಯನ್ನ ತಡೆಯೋದೇ ಅವರನ್ನ ಬದುಕಿಸೋಕಿದ್ದ ಒಂದೇ ಒಂದು ನಿಯಮ ಆಗಿತ್ತು. ಹಾಗಿದ್ರೆ ನಮ್ಮ ಸ್ವಂತ ಶಿಸ್ತಿನಿಂದ ಹಿಡಿದು ಬಿಸ್ನೆಸ್ ಕೊನೆಗೆ ನಮ್ಮ ಬದುಕುಳಿಯುವಿಕೆವರೆಗೂ ಎಲ್ಲದರಲ್ಲೂ ಒಂದು ಕ್ಲಿಯರ್ ಪ್ಯಾಟರ್ನ್ ಕಾಣ್ತಿದೆ ಅಲ್ವಾ? ಅದು ನಮ್ಮ ಅಭ್ಯಾಸಗಳ ಚಾಲೆಂಜ್ ಆಗಿರ್ಲಿ, ಅಲ್ಲಿ ಸೋಲೋ ಧ್ವನಿ ನಾಳೆ ಮಾಡೋಣ ಅಂತ ಹೇಳುತ್ತೆ. ಆದರೆ ಗೆಲ್ಲೋ ಸ್ಟ್ರಾಟಜಿ ಈಗ್ಲೇ ಮಾಡು ಅನ್ನೋ ವಿಲೋಮ ಆಜ್ಞೆಯ ನಿಯಮ. ಅದೇ ಬಿಸ್ನೆಸ್ನಲ್ಲಿ ನನ್ನ ಮೊದಲ ಐಡಿಯಾನೇ ಬೆಸ್ಟ್ ಅನ್ನೋದು ಸೋಲೋ ಧ್ವನಿ. ಅಹಂಕಾರ ಬಿಟ್ಟು ಪೊಟೆನ್ಷಿಯಲ್ ಎಲ್ಲಿದೆಯೋ ಅದನ್ನ ಫಾಲೋ ಮಾಡು ಅನ್ನೋದು ಗೆಲ್ಲೋ ಸ್ಟ್ರಾಟಜಿ. ಇನ್ನು ಬದುಗುಳಿಯುವಿಕೆ ವಿಷಯಕ್ಕೆ ಬಂದ್ರೆ ಏನದು ಶಬ್ದ, ಹೋಗಿ ನೋಡೋಣ ಅನ್ನೋ ಕುತೂಹಲವೇ ಸೋಲೋ ಧ್ವನಿ. ನಿಯಮ ಪಾಲಿಸು, ಕಾರಿಂದ ಹೊರಗೆ ಬರಬೇಡ ಅನ್ನೋದೇ ಗೆಲ್ಲೋ ಸ್ಟ್ರಾಟಜಿ. ಅಂದ್ರೆ ಚಾಲೆಂಜ್ ಯಾವುದೇ ಇರ್ಲಿ, ನಮ್ಮೊಳಗಿನ ಸಂಘರ್ಷ ಯಾವಾಗಲೂ ಒಂದು ಅಪಾಯಕಾರಿ ಆಸೆ ಮತ್ತು ಶಿಸ್ತುಬದ್ಧವಾದ ನಿಯಮದ ನಡುವೆ ಇರುತ್ತೆ. ಹಾಗಿದ್ರೆ ಗೆಲುವು ಅಂದ್ರೇನು? ಅದು ತಪ್ಪು ಧ್ವನಿ ಯಾವುದು ಅಂತ ಗುರುತಿಸಿ ಸರಿಯಾದ ದಾರಿಯನ್ನ ಆಯ್ಕೆ ಮಾಡ್ಕೊಳ್ಳೋ ಅಭ್ಯಾಸ ಅಷ್ಟೇ. ಕಷ್ಟ ಆದ್ರೂ ಸರಿ, ಸರಿಯಾದ ಆಯ್ಕೆ ಮಾಡೋಕೆ ಬೇಕಾದ ಮೆಂಟಲ್ ಸ್ಟ್ರೆಂತ್ ಬೆಳೆಸ್ಕೊಳ್ಳೋದೇ ಯಾವುದೇ ಫೀಲ್ಡಲ್ಲಿ ಯಶಸ್ಸು ಗಳಿಸೋದಕ್ಕೆ ಕೀ. ನೋಡಿ, ಈ ಧ್ವನಿಗಳು ನಮ್ಮ ಸುತ್ತಲೂ ಇವೆ, ನಮ್ಮೊಳಗೂ ಇವೆ. ಮುಂದಿನ ಬಾರಿ ಯಾವ ಧ್ವನಿಯನ್ನ ಕೇಳಬೇಕು ಅನ್ನೋ ಆಯ್ಕೆ ನಮ್ಮ ಕೈಲೇ ಇರುತ್ತೆ. ಈ ವಿಶ್ಲೇಷಣೆಯನ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು.